ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಅವರು ಮುಖ್ಯಮಂತ್ರಿಗಳಾದಂಥ ಕಾಲದಲ್ಲಿ ಬಹಳಷ್ಟು ಶಿಕ್ಷಣದಲ್ಲಿ ಸುಧಾರಣೆಯಾಗಲಿಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂಥ ಕುಮಾರಣ್ಣನವರೇ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು, ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯವಾಗಿತ್ತು. ಹಾಗಾಗಿ ಅವರ ಒಂದು ಅವಧಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಎಷ್ಟೊಂದು ಕಡೆ ನಮ್ಗೆ ಅಡ್ಮಿಷನ್ ಶಾಲೆಗೆ ಸೇರೋರೇ ಬಹಳ ಕಮ್ಮಿ ಆಗ್ತಿದ್ರು. ಅಲ್ಲೂ ಒಂದು ಇಂಗ್ಲಿಷ್ ಮೀಡಿಯಂ ಅನ್ನು ಪ್ರಾರಂಭ ಮಾಡಬೇಕು. ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡೋ ಮೂಲಕ ನಮ್ಮೆಲ್ಲ ವಂಚಿತ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವಂತ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಒಂದು ದೃಢ ನಿರ್ಧಾರ ತಗೊಳ್ಳೋದಾಗ್ಲಿ, ಅಥವಾ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನ ಪ್ರಾರಂಭವನ್ನು ಮಾಡ್ಲಿಕ್ಕಾಗ್ಲಿ, ಈ ರೀತಿ ಹಲವಾರು ಪದವಿ ಪೂರ್ವ, ಹೈಸ್ಕೂಲು, ಪ್ರಾಥಮಿಕ ಶಾಲೆಗಳು, ನೂರಾರು ಸಾವಿರಾರು ಶಾಲೆಗಳಿಗೆ ಸರ್ಕಾರದಲ್ಲಿ ಅನುಮತಿ ಕೊಡುವಂಥದ್ದಾಗ್ಲಿ, ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡೋದಾಗ್ಲಿ, ಫಸ್ಟ್ ಗ್ರೇಡ್ ಕಾಲೇಜುಗಳನ್ನ ಸ್ಥಾಪನೆ ಮಾಡೋದು, ಈ ರೀತಿ ವೈದ್ಯಕೀಯ ಶಾಲೆ, ಇಂಜಿನಿಯರಿಂಗ್ ಹಲವಾರು ಕ್ರಮಗಳನ್ನು ವಹಿಸಿ ವಿದ್ಯಾಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿರುವಂತ ನಾಯಕರೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ಕೊಟ್ಟಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅಟಲ್ ಪುರಸ್ಕಾರವನ್ನು ಕೊಡಬೇಕು ಅಂತ ನಿಶ್ಚಯವನ್ನು ಮಾಡಿ ಆ ದಿಕ್ಕಿನಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳನ್ನು 3 ಜನನ ಆಯ್ಕೆ ಮಾಡುವಂಥದ್ದಾಗಿದೆ. ಆಧುನಿಕ ಜಗತ್ತಿನಲ್ಲಿ ಭಾರತವೂ ಕೂಡ ಮುಂಚೂಣಿಯಲ್ಲಿರಬೇಕು, ಯಾವ ಕಾರಣಕ್ಕೂ ಹಿಂದೆ ಉಳಿಬಾರ್ದು, ಮುಂಚೂಣಿಯಲ್ಲಿರಬೇಕು ಅನ್ನೋ ಕಾರಣದಿಂದ ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅನ್ನುವಂಥದ್ದು ಬಹುತೇಕವಾಗಿ ಇವತ್ತಿನ ಚರ್ಚೆ ಜೈ ವಿಜ್ಞಾನ ಮತ್ತು ಸುರಾಜ್ಯದ ಸುತ್ತಲೂ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ 101ನೇ ಅವರ ಜನ್ಮದಿನೋತ್ಸವದಂದು ಈ ಕಾರ್ಯಕ್ರಮ ಮಾಡಿರುವಂಥದ್ದು ಗುಡ್ ಗವರ್ನೆನ್ಸ್ ಮತ್ತು ಅದಕ್ಕೆ ಕಾರಣೀಭೂತರಿಗೆ ಗುರುತಿಸಿ ಪ್ರಶಸ್ತಿ ಕೊಟ್ಟಿರುವಂಥದ್ದು ಅತ್ಯಂತ ಸ್ತುತ್ಯ ಕಾರ್ಯ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಪ್ರಖ್ಯಾತ ಸಂಶೋಧಕರ, ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಗೋವಿಂದನ್ ರಂಗರಾಜನ್, ಸನ್ಮಾನ್ಯ ನಾಗರಾಜ್ ಅವರು ಮತ್ತು ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು, ಇವರುಗಳಿಗೆ ಈ ದಿನ ವಾಜಪೇಯಿ ಅವರ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಗೆ ಗುರುತಿಸ್ತಕ್ಕಂಥ ಕೆಲಸವನ್ನೇನು ಮಾಡಿದ್ದಾರೆ. ಅಶ್ವಥ್ ನಾರಾಯಣ ಅವರಿಗೆ ಮತ್ತು ಆ 3 ಜನ ಕನ್ನಡದ ದಿಗ್ಗಜರಿಗೆ ಗೌರವಪೂರ್ವಕವಾದಂಥ ವಂದನೆಗಳನ್ನು ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡೋದು. ನಾನು ಅದಕ್ಕೆ ಹೇಳಿದೆ, ಮೊನ್ನೆ ದಿನ ಭಗವದ್ಗೀತೆ ಬಗ್ಗೆ ನಾನು ಹೇಳಲಿಕ್ಕೆ ಕಾರಣ, ಇವತ್ತಿನ ಶಿಕ್ಷಣ ಒಂದು ಭಾಗ ಮಕ್ಕಳ ಬದುಕಿಗೆ ಶಿಕ್ಷಣ ಬೇಕು, ಅದರ ಜೊತೆಗೆ ನಮ್ಮ ಸಂಸ್ಕಾರ, ನಮ್ಮ ಕುಟುಂಬಗಳ ಬಾಂಧವ್ಯ. ಇವತ್ತು ತಂದೆ ಬಗ್ಗೆ ಮಗನಿಗೆ ಗೌರವ ಇಲ್ಲ, ಮದುವೆಯಾದಂಥ ಗಂಡನ ಬಗ್ಗೆ, ಮದುವೆಯಾದಂಥ ಹೆಂಡತಿ ಬಗ್ಗೆ ಗೌರವ ಇಲ್ಲ. ಯಾವ ಒಂದು ವಾತಾವರಣದಲ್ಲಿದ್ದೇವೆ, ಎಷ್ಟು ಸಂಪಾದನೆ ಮಾಡಿದ್ರೇನು ಹೋಗಬೇಕಾದ್ರೆ ಯಾವುದೋ ತೆಗೆದುಕೊಂಡು ಹೋಗಲ್ಲ. ಈ ನಿಟ್ಟಿನಲ್ಲಿ ನಾಡಿನ ಜನತೆಗೆ ಈ ಸುಶಾಸನ ದಿನಾಚರಣೆಯಲ್ಲಿ ದಯವಿಟ್ಟು ನಾನು ಎಲ್ಲರಲ್ಲೂ ಕೈ ಜೋಡಿಸಿ ಕರ್ನಾಟಕದ ಜನತೆಗೆ ಮನವಿ ಮಾಡೋದು, ನಮ್ಮ ಇಂದಿನ ಸಂಸ್ಕೃತಿ ಏನಿದೆ ಅದನ್ನು ನಿಮ್ಮ ಕುಟುಂಬಗಳಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಬಡ ಹುಡುಗರ ಜೊತೆಯಲ್ಲಿ ನೆಮ್ಮದಿಯ ಬದುಕನ್ನು ನೀವೆಲ್ಲ ಕಾಣಬೇಕು ಅಂತ ಹೇಳಿ ಆಶಿಸಿ
ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮುಗಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. The destiny of this nation is being shaped in the classrooms. ಈ ದೇಶದ ಹಣೆ ಬರಹ ನಿರ್ಧಾರ ಆಗ್ತಾ ಇರೋದು ತರಗತಿಯ ಕೊಠಡಿಗಳಲ್ಲಿ. ಆದ್ದರಿಂದ ತರಗತಿಯ ಕೊಠಡಿಗಳಲ್ಲಿ ಸಿಗುವ ವಿದ್ಯೆ ಪವಿತ್ರವಾದದ್ದಲ್ಲದೆ ಹೋದರೆ, ಪರಿಶುದ್ಧವಾದದ್ದಲ್ಲದೆ ಹೋದರೆ, ಗುಣಮಟ್ಟದ್ದಲ್ಲದೆ ಹೋದರೆ ನಮ್ಮ ದೇಶಕ್ಕೆ ಭವಿಷ್ಯ ಇರುವುದಿಲ್ಲ. ಆದ್ದರಿಂದ ಸರ್ಕಾರಗಳು ಯಾವ ಪಕ್ಷ ಆಡಳಿತ ನಡೆಸಲಿ, ಯಾರಾದರೂ ನಡೆಸಲಿ, ಅದೆಲ್ಲವನ್ನು ಮೀರಿ ಇವನ್ನ ಕುರಿತು ಚಿಂತನೆ ಮಾಡಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರಂಥ ಪುಣ್ಯಾತ್ಮರು ಈ ದೇಶ ಸ್ವಾತಂತ್ರ್ಯ ನಂತರ ಹಲವಾರು ಸಮರ್ಥರಾದ ನಾಯಕರನ್ನ ಮುತ್ಸದ್ದಿಗಳನ್ನು ಕಂಡಿದೆ. ಆದರೆ ಎಲ್ಲ ಪಕ್ಷ, ಪಂಥ, ಜಾತಿ, ಮತ, ರಾಜ್ಯ ಎಲ್ಲ ಗಡಿಗಳನ್ನು ದಾಟಿ ನಿಂತ ಮಹಾನುಭಾವ ಅಟಲ್ ಬಿಹಾರಿ ವಾಜಪೇಯಿ ಅವರು. ಸ್ವಾಗತವನ್ನು ಕೂಡ ನಾನು ಕೋರ್ತಾ ಇದ್ದೇನೆ ನಮ್ಮೆಲ್ಲರ ಪರವಾಗಿ. ಪಕ್ಷಾತೀತವಾಗಿ ನಾವು ಶಿಕ್ಷಣಕ್ಕಾಗಿ ದೇಶದ ಒಂದು ಪ್ರಗತಿಯೆಡೆಗೆ ಗಮನ ಕೊಡಬೇಕು ಅನ್ನೋ ಒಂದು ಅರ್ಥಪೂರ್ಣವಾದ ಮಾತನ್ನು ಕೂಡ ಆಡಿದ್ದಾರೆ. ನಲ್ಮೆಯ ಧನ್ಯವಾದಗಳು. ಇಂಥ ಕ್ರಾಂತಿಕಾರಕ ಕಾರ್ಯಕ್ರಮಗಳನ್ನು ಇನ್ನು ಮುಂದಿನ ದಿನಗಳಲ್ಲೂ ಮಾಡ್ತಾನೆ ಸಾಗಿ ಸರ್. ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ ಅನ್ನೋರೊಂದು ಜೋರಾದ ಚಪ್ಪಾಳೆ. ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್ನಿಂದ ಇಂಟಿಗ್ರೇಟೆಡ್ MSc ಆನರ್ಸ್ ಪದವಿ ಮತ್ತು ಅಮೆರಿಕದ ಕಾಲೇಜ್ನ ಪಾಕ್ನ ಮೇರಿಲ್ಯಾಂಡ್ ವಿಶ್ವವಿದ್ಯಾಲಯದ PhD ಪದವಿಯನ್ನು ಪಡೆದು ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಅವರು 2025ನೇ ಸಾಲಿನ ಅಟಲ್ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. 1992ರಿಂದ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಗಣಿತ ವಿಭಾಗದ ಅಧ್ಯಾಪಕ ಸದಸ್ಯರಾಗಿರುವ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಅವರು ಪ್ರಸ್ತುತ IISc ಬೆಂಗಳೂರಿನ ನಿರ್ದೇಶಕರಾಗಿದ್ದಾರೆ. ನಾನ್ ಲೀನಿಯರ್ ಡೈನಮಿಕ್ಸ್ ಆ್ಯಂಡ್ ಕೇಯಾಸ್ ಮತ್ತು ಟೈಮ್ ಸೀರೀಸ್ ಅನಾಲಿಸಿಸ್ನಲ್ಲಿ ಸಂಶೋಧನಾ ಆಸಕ್ತಿ ಹೊಂದಿರುವಂತಹ ನಮ್ಮ ಪ್ರೊಫೆಸರ್ ಭಾರತೀಯ ವಿಜ್ಞಾನ ಅಕಾಡೆಮಿ ಮತ್ತು ಭಾರತದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಫೆಲೋ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಫ್ರಾನ್ಸ್ ಸರ್ಕಾರದ ಪ್ರತಿಷ್ಠಿತ ನೈಟ್ ಆಫ್ ದಿ ಆರ್ಡರ್ ಆಫ್ ಅಕಾಡೆಮಿಕ್ ಫಾರ್ಮ್ಸ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪಿಲಾನಿಯಿಂದ ನೀಡಲಾಗುವಂಥ ಡಿಸ್ಟಿಂಗ್ವಿಶ್ಡ್ ಅಲುಮ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಶೈಕ್ಷಣಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಅವರು ಮೂಡಿಸಿದ ಹೆಗ್ಗುರುತುಗಳನ್ನು ಗುರುತಿಸಿ ಇಂದು ನಮ್ಮ ನಾಡಪ್ರಭು ಪ್ರತಿಷ್ಠಾನ ಕೆಂಪೇಗೌಡ ಪ್ರತಿಷ್ಠಾನದ ವತಿಯಿಂದ ನಿಮಗಿದು ಅರ್ಪಣೆ ಅಟಲ್ ಪುರಸ್ಕಾರ. ಬಳಿಕ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಗಣಿತ ವಿಭಾಗದ ಅಧ್ಯಾಪಕ ಸದಸ್ಯರಾಗಿದ್ದಾರೆ. ನಾನ್ ಲೀನಿಯರ್ ಡೈನಾಮಿಕ್ಸ್ ಆ್ಯಂಡ್ ಕ್ಯಾವೋಸ್ ಮತ್ತು ಟೈಮ್ ಸೀರೀಸ್ ಅನಾಲಿಸಿಸ್ನಲ್ಲಿ ಸಂಶೋಧನಾ ಆಸಕ್ತಿ ಹೊಂದಿರುವ ಪ್ರೊಫೆಸರ್ ರಂಗರಾಜನ್ ಅವರು ಭಾರತೀಯ ವಿಜ್ಞಾನ ಅಕಾಡೆಮಿ ಮತ್ತು ಭಾರತದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಫೆಲೋ ಆಗಿಯೂ ಗುರುತಿಸಿಕೊಂಡಿದ್ದಾರೆ. ಸಂಶೋಧನಾ ಕ್ಷೇತ್ರದಲ್ಲಿನ ಅವರ ಅಪ್ರತಿಮ ಸಾಧನೆಯನ್ನು ಪರಿಗಣಿಸಿ ಪ್ರೊಫೆಸರ್ ರಂಗರಾಜನ್ ಅವರಿಗೆ JC ಬೋಸ್ ರಾಷ್ಟ್ರೀಯ ಫೆಲೋಶಿಪ್ ಮತ್ತು ಹೋಮಿ ಬಾಬಾ ಫೆಲೋಶಿಪ್ ಅನ್ನು ಕೂಡ ನೀಡಲಾಗಿದೆ. ಪ್ರೊಫೆಸರ್ ರಂಗರಾಜನ್ ಅವರು ಫ್ರಾನ್ಸ್ ಸರ್ಕಾರದ ಪ್ರತಿಷ್ಠಿತ ನೈಟ್ ಆಫ್ ದಿ ಆರ್ಡರ್ ಆಫ್ ಅಕಾಡೆಮಿಕ್ ಪಾಮ್ಸ್ ಪ್ರಶಸ್ತಿ ಮತ್ತು BITS ಪಿಲಾನಿಯಿಂದ ನೀಡಲಾಗುವ ಡಿಸ್ಟಿಂಗ್ವಿಶ್ಡ್ ಅಲುಮ್ನಸ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಶೈಕ್ಷಣಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಅವರು ಮೂಡಿಸಿದ ಹೆಗ್ಗುರುತುಗಳನ್ನು ಗುರುತಿಸಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮ ಜಯಂತಿ ಅಭಿನಂದನೆಗಳು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಅವರಿಗೆ. ಕಾಣಿಕೆಯೊಂದಿಗೆ ಬೆಳ್ಳಿ ಪದಕ ಮತ್ತು 1 ಲಕ್ಷ ರು ಚೆಕ್ ಅನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಪ್ರೊಫೆಸರ್ ಡಾಕ್ಟರ್ S. ಚಂದ್ರಶೇಖರ್ ಶೆಟ್ಟಿ ಅವರು 1999ರಿಂದ 2000ರವರೆಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ, 2007ರಿಂದ 2012ರವರೆಗೆ ಶ್ರೀ ದೇವರಾಜ ಅರಸು ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರ, 2018ರಿಂದ 2022ರವರೆಗೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವಿರತ ಸೇವೆಯನ್ನು ನೀಡಿದ್ದಾರೆ. ಪ್ರಾದೇಶಿಕ ನೇತ್ರ ವಿಜ್ಞಾನ ಸಂಸ್ಥೆ ಮಿಂಟೋ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿ ಮತ್ತು ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಸಲಹೆಗಾರರಾಗಿದ್ದ ಡಾಕ್ಟರ್ S. ಚಂದ್ರಶೇಖರ್ ಶೆಟ್ಟಿ ಅವರು ಲಂಡನ್ನ ಮೂರ್ಫೀಲ್ಡ್ಸ್ ಕಣ್ಣಿನ ಆಸ್ಪತ್ರೆಯಿಂದ ವಿಟ್ರಿಯೋ ರೆಟಿನಲ್ ಸರ್ಜರಿಯಲ್ಲಿ WHO ಫೆಲೋಶಿಪ್ನೊಂದಿಗೆ ನೇತ್ರ ವಿಜ್ಞಾನದಲ್ಲಿ MS ಪದವಿಯನ್ನು ಪಡೆದರು. ನಂತರ ಶಿಕಾಗೋ, ಸಿಡ್ನಿ ಮತ್ತು ಮೆಲ್ಬೋರ್ನ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿಯನ್ನು ಪಡೆದ ಡಾಕ್ಟರ್ S. ಚಂದ್ರಶೇಖರ್ ಅವರು ಹುಬ್ಬಳ್ಳಿ, ಮೈಸೂರು ಮತ್ತು ಬೆಂಗಳೂರಿನ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ.
ಸಾಮಾಜಿಕ ಸೇವೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಮುಖ್ಯ ತಾಂತ್ರಿಕ ಸಲಹೆಗಾರರಾಗಿ 5 ಲಕ್ಷಕ್ಕೂ ಹೆಚ್ಚು ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂಡಿಯನ್ ರೆಡ್ ಕ್ರಾಸ್ನ ರಾಜ್ಯ ಉಪಾಧ್ಯಕ್ಷರಾಗಿದ್ದ ವೇಳೆ 2005ರಲ್ಲಿ ಅಪ್ಪಳಿಸಿದ ಸುನಾಮಿಯಿಂದಾಗಿ ಸಂತ್ರಸ್ತರಾದ ಜನರಿಗೆ ಪುನರ್ವಸತಿ ಕಲ್ಪಿಸಲು 3.5 ಕೋಟಿ ರೂಪಾಯಿ. ಅಭಿನಂದನೆಗಳು ಡಾಕ್ಟರ್ ಎಸ್ ಚಂದ್ರಶೇಖರ್ ಶೆಟ್ಟಿ ಅವರಿಗೆ. ಈಗ ಅಟಲ್ ಪುರಸ್ಕಾರವನ್ನು ಸ್ವೀಕರಿಸಲಿಕ್ಕೆ ಡಾಕ್ಟರ್ ಎಚ್ ಎಸ್ ನಾಗರಾಜ ಅವರು 1966ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ MSc ಪದವಿ ಪಡೆದು 1967ರಲ್ಲಿ ವಿಜಯ ಕಾಲೇಜಿನಿಂದ ತಮ್ಮ ಉಪನ್ಯಾಸಕ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1983ರಲ್ಲಿ ಮಾಲಿಕ್ಯುಲರ್ ಫಿಸಿಕ್ಸ್ನಲ್ಲಿ PhD ಪದವಿಯನ್ನು ಗಳಿಸಿದ ಡಾಕ್ಟರ್ ನಾಗರಾಜ ಅವರು ಭೌತಶಾಸ್ತ್ರ ಮತ್ತು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ 35ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಹಾಗೂ ಶಿಕ್ಷಣ ಮತ್ತು ಜೀವನದ ಕುರಿತು 100ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. 1991ರಲ್ಲಿ IIT JEE ತರಬೇತಿ ಕೊರತೆಯನ್ನು ನೀಗಿಸಲು ಅವರು ತಮ್ಮ ಮನೆಯಲ್ಲಿಯೇ ಆರಂಭಿಸಿದ BESE ಎಂಬ ಶಿಕ್ಷಣ ಸಂಸ್ಥೆ ಇಂದು ರಾಜ್ಯದಾದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಪ್ರಮುಖ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದಿದೆ. ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟವನ್ನು ವೃದ್ಧಿಸುವ ಗುರಿಯೊಂದಿಗೆ ಅವರು ಸಂಸ್ಥಾಪಿಸಿರುವ ಪ್ರಯೋಗ ಸಂಸ್ಥೆಯು ಶಿಕ್ಷಣದ ಕುರಿತು ಸಂಶೋಧನೆ ನಡೆಸಿ 110ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ನೆರವಾಗುತ್ತಿದೆ. ಆರ್ಥಿಕವಾಗಿ ಹಿಂದುಳಿದ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ, ವಸತಿ ಮತ್ತು ಊಟದ ವ್ಯವಸ್ಥೆ ನೀಡಿ IIT JEE ಮತ್ತು ವೈದ್ಯಕೀಯ ಪ್ರವೇಶ ಪರೀಕ್ಷೆಗಳಿಗೆ ಸಿದ್ಧಪಡಿಸುವ ತಪಸ್ ಮತ್ತು ಸಾಧನ ಎಂಬ ವಿಶಿಷ್ಟ ಯೋಜನೆಯನ್ನು ಡಾಕ್ಟರ್ ನಾಗರಾಜ ಅವರು ಪ್ರಾರಂಭಿಸಿದ್ದು ಶಿಕ್ಷಣದ ಕುರಿತು ಅವರಿಗಿರುವ ಪ್ರೀತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನ್ನ ಸಂಸ್ಥಾಪಕ ಟ್ರಸ್ಟಿಯಾಗಿ ಕ್ಯಾನ್ಸರ್ ರೋಗಿಗಳ